ಏನಾಯ್ತು? ತಲೆ ತಿರುಗ್ತಿದೆಯಲ್ಲ. ಇಷ್ಟೊತ್ತು ಚೆನ್ನಾಗೇ ಇದ್ದೆ, ಇದಕ್ಕಿದಾಗ ಏನಾಯ್ತು? ತಲೆ ಯಾಕೆ ತಿರುಗ್ತಿದೆ? ಇನ್ನು ಆಫೀಸ್ಗೆ ಹೇಗೆ ಹೋಗೋದು? ಆದರೆ ಅದಕ್ಕೂ ಮೊದಲು ನನ್ನ ಕಣ್ಣು ತಿರುಗ್ತಿದೆ ಅಂತ ಹೇಳಿದ್ರೆ ನೈನಿ ಸುಮ್ಮನಿಲ್ಲಾರ್ದೆ ಟೆನ್ಷನ್ ಮಾಡ್ಕೋತಾಳೆ. ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಬೇಕು. ಯಜಮಾನ್ರೆ, ಹೊರಡಣ್ವಾ? ಏನ್ ಯಜಮಾನ್ರೆ, ಏನಾಯ್ತು? ನನಗೇನು ಆಗಿಲ್ಲ ನೈನಿ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಸರಿ, ಆಫೀಸಿಗೆ ಹೋಗೋಣ ಅಂದ್ರಿ ಅಲ್ವಾ, ನಡೀರಿ. ಇಲ್ಲ ನೈನಿ, ನಾನು ಈಗಲೇ ಬರೋಕ್ಕೆ ಕಷ್ಟ ಆಗುತ್ತೆ. ನೀನು ಹೋಗಿ ಲಾಕರಲ್ಲಿರೋ ಡಾಕ್ಯುಮೆಂಟ್ನ ತೊಗೊಂಡು ರೆಡಿಯಾಗಿರೋ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಜಾಯ್ನ್ ಆಗ್ತೀನಿ. ಅಯ್ಯೋ ಯಜಮಾನ್ರೆ, ಮೊದಲೇ ತುಂಬ ಮುಖ್ಯವಾದ್ದು ಅಂತಿದ್ದೀರಾ. ಆ ಕೆಲಸ ನನಗೆ ಹೇಳಿದ್ರೆ ಹೇಗೆ? ಯಾಕೆ, ನಿನ್ನ ಕೈಲಿ ಆಗಲ್ವಾ? ವಿಶ್, ಕೆಲವೊಂದ್ಸಲ ನೀನು ದಡ್ಡನೋ ಬುದ್ಧಿವಂತನೋ ನನಗೆ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ ವೇಶ್. ಮತ್ತಿಲ್ಲ ಅಂದ್ರೆ ಏನು ವೇಶ್? ನೈನಿಗೆ ಆ ಅಂದ್ರೆ ಈ ಬರಲ್ಲ, ಈ ಅಂದ್ರೆ ಊ ಬರಲ್ಲ. ಹೋಗಿ ಹೋಗಿ ಅಂತವಳಿಗೆ ಅಗ್ರಿಮೆಂಟ್ ಪೇಪರ್ಸ್ನ ರೆಡಿ ಮಾಡು ಅಂತ ಹೇಳ್ತಿದ್ಯಾ. ಹೀಗೆಲ್ಲ ಮಾಡಿದ್ರೆ ನಿನ್ ಗುಂಡಿನ ನೀನೇ ತೋಡ್ಕೊಂಡ್ ಹಾಗೆ. ಪ್ಲೀಸ್ ಡೋಂಟ್ ವರಿ ಅತ್ತೆ, ನೈನಿ ಕೈಲಿ ಆಗುತ್ತೆ. ವಿಶಾಲ್, ಆದ್ರೂ ಈ ಕೆಲ್ಸಕ್ಕೆ ಏನೂ ತಿಳಿದೇರು ನೈನಿನ ಕಳಿಸ್ಬೇಕು ಹೇಳು. ಬೇಕಾದ್ರೆ ನಾನೇ ಹೋಗ್ತೀನಿ, ಸರಿನಾ? ಅವಶ್ಯಕತೆ ಇಲ್ಲ ತಿಲೋತ್ತಮ. ಅಷ್ಟಕ್ಕೂ ನೈನಿ ಈಗ ಕಂಪನಿಗೆ ಸಿಇಒ. ಅವಳು ಈ ಥರ ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕಲ್ವಾ? ಅಮ್ಮ ನೈನಿ, ನೀನು ಮಾಡ್ತೀಯಾ? ಮಾಡೋಕ್ಕಾಗಲ್ಲ ಅನ್ನೋ ಭಯನ ನಿನ್ನ ಮನಸ್ಸಿನಿಂದ ತೆಗೆದುಹಾಕ್ಬಿಡು. ಅದು ಹಾಗಲ್ಲ ಮಾವ, ಹೆಸರಿಗೆ ನನ್ನ ಆ ಹುದ್ದೆ ಕೂಡ್ಸಿದ್ದಾರೆ, ಆದರೆ ನಾನಂಥ ದೊಡ್ಡ ಕೆಲಸ ಏನೂ ಮಾಡಿಲ್ಲ ಅಲ್ವಾ. ಅರ್ಹತೆ ಇಲ್ದಿರೋ ಎಲ್ರನ್ನೂ ಸಿಂಹಾಸನದ ಮೇಲೆ ಕೂರಿಸ್ತಾ ಇದ್ದೀರಾ, ಎಲ್ಲಾ ಜವಾಬ್ದಾರಿನ ವಹಿಸ್ತಾ ಇದ್ದೀರಾ. ಆಮೇಲೆ ಏನಾದ್ರೂ ತಪ್ಪಾದ್ರೆ ಎಲ್ರೂ ಗಾಬರಿಯಾಗಿ ಕೂತ್ಕೋತೀರಾ. ಏನೋ ನೋಡು ಮುಳ್ಮೀನು, ನಿನ್ನ ಯಾವ್ದಕ್ಕೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಬೇಜಾರಾ? ನಾನ್ಸೆನ್ಸ್. ನನಗ್ಯಾಕೆ ಬೇಜಾರು? ಹಾಗಾದ್ರೆ ಬೇರೆಯವ್ರಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಹೊಟ್ಟೆ ಉರ್ಕೋತಿದ್ಯಾ? ಏ ಹಾಸ್, ಯಾಕ್ ಜಾಸ್ಮಿನ್ಗೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತೀಯಾ? ಅಯ್ಯೋ ದುರ್ದು ಆಂಟಿ, ಮನಸ್ಸು ಹೃದಯ ಇಂಥದ್ದೆಲ್ಲ ಇರೋರ್ಗೆ ಬೇಜಾರಾಗೋದು, ನೋವಾಗೋ ಎಮೋಷನ್ಸ್ ಎಲ್ಲ ಇರುತ್ತೆ. ಆದ್ರೆ ಈ ಮುಳ್ಮೀನ್ ಅಂತವ್ರಿಗಂತೂ ಅಂತದ್ ಏನೂ ಇರೋದೇ ಇಲ್ಲ. ನೀವ್ ಬೇಜಾರ್ ಮಾಡ್ಕೋಬೇಡಿ. ಹಾಸಿನಮ್ಮ, ಮೊದ್ಲೇ ಇಲ್ಲಿ ಗುಂಡ್ ಸೂಜಿ ಮೇಲೆ ಬಂಡೆಕಲ್ಲಿಡೋ ಪ್ರಯತ್ನ ನಡೀತಾ ಇದೆ. ಗುಂಡ್ ಸೂಜಿ ಭಾರ ತಡೆಯುತ್ತಾ ಇಲ್ಲ ಬಂಡೆಕಲ್ಲು ಕೆಳಗ್ ಬೀಳುತ್ತಾ ಅಂತ ಯೋಚನೆ ನಾವಿದ್ರೆ ಮಧ್ಯದಲ್ಲಿ ನಿಮ್ ಡಿಸ್ಕಷನ್ ಏನು? ಸಾರಿ ಸಾರಿ. ಹಾ ಹೌದು ಮಾವ, ಸರಿ ಸರಿ, ನೀವ್ ಕಂಟಿನ್ಯೂ ಮಾಡಿ. ನೋಡ್ ನೈನಿ,
ಮಾಡೋಕ್ಕಾಗಲ್ಲ ಅಂದರೆ ಯಾವ ಕೆಲಸ ಮಾಡೋದಕ್ಕೂ ಸಾಧ್ಯ ಆಗಲ್ಲ. ಮಾಡ್ತೀನಿ ಅಂತ ಮುಂದೆ ಹೆಜ್ಜೆ ಇಟ್ಟರೆ ಮಾತ್ರ ಯಾವ ಕೆಲಸನಾದರೂ ನಾವು ಈಸಿಯಾಗಿ ಮಾಡ್ಬೋದು. ಅದು ಹಾಗಲ್ಲ ಯಜಮಾನ್ರೆ, ನೀವು ಕೂಡ ಬರ್ಬೋದಲ್ವಾ? ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ನಾನೇ, ಅದನ್ನ ಮುಗಿಸ್ಕೊಂಡು ನಾನು ಬರ್ತೀನಿ ಬಿಡು. ಅದಕ್ಕೆ ಇದು ತುಂಬ ಚಿಕ್ಕ ಕೆಲಸ, ಅದಕ್ಕೆ ನೀವು ಯಾಕಷ್ಟು ಟೆನ್ಷನ್ ಆಗ್ತಿದ್ದೀರಾ? ಅಣ್ಣ ಆಮೇಲೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ನಲ್ಲ. ಆದರೂ ಕೂಡ ಚಿಕ್ಕ ಯಜಮಾನ್ರಾದ್ರೂ. ನೋಡಿ ಅದಕ್ಕೆ ನಿಮಗಷ್ಟು ಭಯ ಇದ್ರೆ ನಾನು ನಿಮ್ಮ ಜೊತೆಲಿ ಬರ್ತೀನಿ, ಸರಿನಾ? ಅದಕ್ಕೆ ಗುಡ್ ಐಡಿಯಾ ವಿಕ್ರಾಂತ್, ಆ ಕೆಲಸ ಮಾಡು. ನೈನಿ, ವಿಕ್ರಾಂತ್ನ ಜೊತೆಲಿ ಕರ್ಕೊಂಡು ಹೋಗು. ಭಯ ಪಡದೆ ಇರೋ, ಎಲ್ಲ ತುಂಬ ಈಸಿಯಾಗಿ ನಡೆಯುತ್ತೆ. ಸರಿ ಯಜಮಾನ್ರೆ. ಇಂಥ ದೊಡ್ಡ ದೊಡ್ಡ ಕೆಲಸನೆಲ್ಲ ನನಗೊಬ್ಳಿಗೆ ಮಾಡಕ್ಕೆ ಹೇಳಿದ್ರೆ ಹೇಗೆ? ಯಜಮಾನ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನೆಲ್ಲ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ಅವ್ರಿಗೆ ಇರ್ಬೋದು, ಆದರೆ ನನಗೇನೋ ಮಾಡೋಕ್ಕಾಗಲ್ಲ ಅನ್ನೋ ಹೆದರಿಕೆ ಆಗ್ತಿದೆ. ನೈನಿ, ನೀನು ಬಂದಿದ್ದ ಕೆಲಸ ಮುಗೀತಾ? ಕಾಗದನೆಲ್ಲ ತಗೊಂಡೆ ಅಲ್ವಾ ಶಿವ? ಆದರೆ ಯಜಮಾನ್ರೆ ಇನ್ನೂ ಬಂದಿಲ್ಲ, ಅವ್ರಿಗೋಸ್ಕರನೇ ಕಾಯ್ತಿದ್ದೀನಿ. ಯಜಮಾನ್ರು ಬರ್ತಾರೆ ಆದ್ರೆ ನೀನ್ ಯಾಕೆ ಅಷ್ಟೊಂದು ಗಾಬರಿ ಆಗಿದ್ಯಾ? ಹಾಗಲ್ಲ ಶಿವ, ಮನೇಲಿ ಪೂಜೆಗೆ ತೋರಣ ಕಟ್ಟೋದು, ಎಲ್ರಿಗೂ ತಿಂಡಿ ಮಾಡೋದು, ಗಿಡಗಳಿಗೆಲ್ಲ ನೀರ್ ಹಾಕೋದು, ಈ ತರ ಕೆಲಸ ಏನೆಲ್ಲ ಚಕಚಕ ಅಂತ ಮಾಡ್ಬಿಡ್ತೀನಿ. ಆದ್ರೆ ಈ ತರ ದೊಡ್ಡ ಕೆಲ್ಸ ಹೇಳಿದ್ರೆ ಹೇಗ್ ಮಾಡೋದು ಹೇಳು? ಭಯ ಆಗಲ್ವಾ? ಅಯ್ಯೋ ನೈನಿ, ನಿಂಗೊಂದ್ ಮಾತು ಹೇಳ. ಏನ್ ಶಿವ? ನೋಡಕ್ಕೆ ಸಸಿ ತುಂಬಾ ಚಿಕ್ಕದಿರುತ್ತೆ, ಆದರೆ ಅದು ಬೆಳೆದ್ರೆ ಅದರಿಂದ ಒಳ್ಳೆ ಫಲ ಸಿಗತ್ತೆ, ಆಮೇಲೆ ಹೆಮ್ಮರವಾಗಿ ಬೆಳೆಯುತ್ತೆ, ತುಂಬಾ ಜನಕ್ಕೆ ನೆರಳು ಕೊಡುತ್ತೆ, ಅದು ಎಲ್ರು ಹೊಗಳೋ ಹಾಗೆ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ. ಮನುಷ್ಯರು ಕೂಡ ಬದಲಾವಣೆ ಅನ್ನೋದಾಗ್ಬೇಕು ನೈನಿ. ಯಾವ ತರ ಬದಲಾಗೋದು? ಎಲ್ರು ನಿನ್ನ ಗುರ್ತಿಸೋ ತರ ಬದಲಾವಣೆ. ನೀನ್ ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ ಧೈರ್ಯವಾಗಿ ನಿಲ್ಲೋ ತರ ಬದಲಾವಣೆ. ಇಲ್ಲ ಅಂದ್ರೆ ಯಾವಾಗ್ಲೂ ಈ ತರ ತೋಟ ಕತ್ಕೊಂಡು ಗಿಡಗಳಿಗೆ ನೀರ್ ಹಾಕೊಂಡು ಕುತ್ಕೋತ್ಯಾ ಹೇಳು? ಏನೋ ಶಿವ, ನಿನ್ ಮಾತೆಲ್ಲ ಕೇಳಕ್ ಚೆನ್ನಾಗಿದೆ, ಆದ್ರೆ ಮಾಡ್ಬೇಕು ಅಂದ್ರೆ ಎದೆ ಜಲ್ ಅನ್ನುತ್ತೆ. ನೋಡು ನೈನಿ, ಯಜಮಾನ್ರು ನಿನಗೆ ಈ ಕೆಲ್ಸ ನಿನಗೆ ಒಪ್ಸಿದಾರೆ ಅಂದ್ರೆ ಏನರ್ಥ?
ನನಗೆ ನಿನ್ ಮೇಲೆ ತುಂಬಾ ನಂಬಿಕೆ ಪ್ರೀತಿ ಇದೆ ಅಂತ ಅರ್ಥ ನೈನಿ. ಈಗ ನೀನು ಸಾಮಾನ್ಯ ಮನುಷ್ಯಲು ಅಲ್ಲ ನೈನಿ, ಈ ಕಂಪನಿಗೆ ಚೇರ್ಮನ್. ಇವೆಲ್ಲ ಚಿಕ್ಕ ಚಿಕ್ಕ ಕೆಲ್ಸ, ಇದಕ್ಕಿಂತ ದೊಡ್ಡ ಕೆಲ್ಸ ನೀನ್ ಮಾಡ್ಬೇಕಾಗತ್ತೆ. ಇನ್ನು ಭಾರವಾಗಿರೋ ಜವಾಬ್ದಾರಿನ ನೀನು ನಿರ್ವಹಿಸ್ಬೇಕಾಗತ್ತೆ. ಆಗ ವಿಶಾಲ್ ಯಜಮಾನ್ರು ನಿನ್ ಪಕ್ಕ ನಿಂತ್ಕೊಂಡ್ರು ಬಿಟ್ರು ಕಂಪ್ನಿನ ನಡೆಸೋ ಜವಾಬ್ದಾರಿನೂ ನಿನ್ ಮೇಲೆ ಬರ್ಬೋದು. ಯಾರೇ ಗೊತ್ತು? ಅಯ್ಯೋ ಶಿವ, ಇಷ್ಟ ದೊಡ್ಡ ದೊಡ್ಡ ಮಾತೆಲ್ಲ ಆಡಿ ನನಗೆ ಭಯ ಪಡಿಸ್ಬೇಡ. ಭಯ ಪಡಿಸ್ತಿಲ್ಲ ನೈನಿ, ನಿಜ ಹೇಳ್ತಿದ್ದೀನಿ. ಭವಿಷ್ಯದಲ್ಲಿ ಇವೆಲ್ಲಾನು ನೀನೇ ಮಾಡ್ಬೇಕಾಗೋ ಪರಿಸ್ಥಿತಿ ಬರುತ್ತೇನೋ, ಯಾರೇ ಗೊತ್ತು. ಅದಕ್ಕೆ ಯಜಮಾನ್ರು ನಿನ್ ಮೇಲೆ ಇಟ್ಟಿರೋ ನಂಬಿಕೆನ ನೀನ್ ಉಳಿಸ್ಕೋಬೇಕು. ಧೈರ್ಯವಾಗಿರೋಕೆ ಪ್ರಯತ್ನ ಮಾಡು, ಸರಿನಾ? ಏನ್ ವಿಶಾಲ್? ಡ್ಯಾಡ್, ಏನಾಯ್ತು? ಇಷ್ಟು ಮುಖ್ಯವಾದ ಕೆಲಸಕ್ಕೆ ನೀನು ಹೋಗೋದ್ ಬಿಟ್ಟು ನೈನನ್ ಕಳ್ಸೋದಕ್ಕೆ ಕಾರಣ ಏನು? ಏನಿಲ್ಲ ಡ್ಯಾಡ್, ಏನಿಲ್ಲ. ಐ ಆಮ್ ಓಕೆ. ಐ ಯು ಶೂರ್? ಯಾ, ವೆರಿ ಶೂರ್. ವಿಶಾಲ್, ಫೈನ್ ಡ್ಯಾಡ್. ವಿಶ್, ಯಾಕೆ ತಲೆ ಹಿಡ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ ಅತ್ತೆ, ಸ್ವಲ್ಪ ತಲೆ ತಿರುಗ್ತಿರೋ ಹಾಗಿದೆ ಅಷ್ಟೇ. ಅಕ್ಕ, ನನಗ್ ಗೊತ್ತಿಲ್ಲದೆ ಯಾವ್ದಾದ್ರೂ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿದ್ಯಾ? ವಿಶಾಲ್ ಮೇಲೆ ಏನಾದ್ರೂ ಹೊಸ ಪ್ರಯೋಗ ಮಾಡಿದ್ಯಾ ಏನು? ಗೊತ್ತಿಲ್ಲ ಕಣೋ, ನನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವನಿಗೇನು BP ಲೋ ಆಗಿ ತಲೆ ತಿರುಗ್ತಿರ್ಬೇಕು. ಇದನ್ಯಾಕ್ ನೀನ್ ನನ್ ತಲೆ ಕಟ್ಟೋಕ್ ನೋಡ್ತಿದ್ಯಾ? ನನ್ಗೇನೋ ಮಿಸ್ ಹೊಡಿತಿದೆ ಅನ್ಸತ್ತಕ್ಕ. ನೀನೇನೂ ಪ್ರಯತ್ನ ಮಾಡ್ದೇನೆ ವಿಶಾಲ್ ಯಾಕೆ ಆಫೀಸಿಗೆ ಹೋಗಲ್ಲ ಅಂತ ಹೇಳ್ದ? ನೀನ್ ಅವನನ್ನ ತಡಿದೇ ಇದ್ರು ಅವನ ಆಫೀಸಿಗೆ ಹೋಗದೆ ಮನೇಲಿ ಹಾಕಿದ್ದಾನೆ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಕಣೋ. ವಿಶಾಲ್, ಆರ್ ಯು ಓಕೆ? ಯಾಕೋ, ಯಾಕೆ ಹೀಗೆ ಒದ್ದಾಡ್ತಿದ್ಯಾ? ಗೊತ್ತಿಲ್ಲ ಡ್ಯಾಡ್, ನನಗೇನು ಏನೂ ಅರ್ಥ ಆಗ್ತಿಲ್ಲ. ಸಡನ್ ಆಗಿ ತಲೆ ತಿರುಗ್ತಿದೆ, ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ. ಒಂದು ಗೊತ್ತಾಗ್ತಿಲ್ಲ. ನನಗೇನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬಾಡಿ ಎಲ್ಲ ಆಕ್ಚುಲಿ ಒಂಥರ ಕಷ್ಟ ಆಗ್ತಿದೆ. ವಿಶಾಲ್, ವಿಶ್, ವಿಶಾಲ್, ವಿಶ್, ವಿಶಾಲ್, ವಿಶ್, ವಿಶಾಲ್, ವಿಶ್, ವಿಶಾಲ್, ವಿಶಾಲ್.
ವಿಶಾಲ್ ವಿಶಾಲ್ ವಿಶ್ ವಿಶಾಲ್ 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 ಏನಾಯ್ತು ವಿಶಾಲ್. ವಿಶಾಲ್ 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 ಏನಾಯ್ತು ವಿಶಾಲ್? ವಿಶಾಲ್ ವಿಶಾಲ್ ಮಾವ ಬೇಗ ಡಾಕ್ಟರ್ಗೆ ಕಾಲ್ ಮಾಡಿ. ವಿಶಾಲ್ 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 ಏನಾಯ್ತಪ್ಪ ಎದ್ದೇಳು ವಿಶಾಲ್. ವಿಶಾಲ್ ವಿಶಾಲ್ ಹಲೋ ಡಾಕ್ಟ್ರೆ, ಒಂದ್ಸಲ ನೀವು ಅರ್ಜೆಂಟ್ ಆಗಿ ನಮ್ಮನೆಗೆ ಬಂದ್ಬಿಡಿ. ವಿಶಾಲ್ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಾನೆ. ವಿಶಾಲ್, ಉಸಿರಾಡೋದಕ್ಕೂ ಕಷ್ಟ ಎದ್ದೇಳು ಆಗ್ತಿದೆ. ವಿಶಾಲ್. ಪ್ಲೀಸ್ ಸ್ವಲ್ಪ ವಿಶಾಲ್. ಅರ್ಜೆಂಟ್ ಪ್ಲೀಸ್ ಡಾಕ್ಟರ್. ಥ್ಯಾಂಕ್ ಯು. ಎದ್ದೇಳು ವಿಶಾಲ್. ವಿಶಾಲ್ ವಿಶಾಲ್. ಅಯ್ಯೋ, ವಿಶಾಲ್ಗೆ ಏನಾಯ್ತಕ್ಕ? ವಿಶ್ ವಿಶಾಲ್ ವಿಶಾಲ್ ಏನಾಯ್ತಪ್ಪ? ವಿಶಾಲ್ ಹೇಳು ವಿಶಾಲ್. ಏನಾಯ್ತು ವಿಶ್? ಅಯ್ಯೋ ಅಕ್ಕ, ಚಾನ್ಸ್ ಸಿಕ್ಕರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಕ್ಕ. ಏನಾಯ್ತು ವಿಶಾಲ್ 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 ಏನಾಯ್ತು ವಿಶಾಲ್ ವಿಶಾಲ್? ಏನಾಯ್ತು ವಿಶಾಲ್ ಹೇಳು. ವಿಶಾಲ್ ವಿಶಾಲ್ ತಗೋ. ವಿಶಾಲ್ ವಿಶ್ ವಿಶಾಲ್ ಕಣ್ಬಿಡು ವಿಶ್ ವಿಶ್ ವಿಶಾಲ್ ವಿಶಾಲ್ ಕಣ್ಬಿಡು ವಿಶಾಲ್. ವಿಶಾಲ್ ಎದ್ದೇಳು ವಿಶಾಲ್. ವಿಶಾಲ್ ವಿಶ್ ವಿಶಾಲ್ ಕಣ್ಬಿಡು ವಿಶ್. ವಿಶಾಲ್ ಅಣ್ಣ ವಿಶಾಲ್ ಕಣ್ಬಿಡು ಎದ್ದೇಳು ಅಣ್ಣ. ವಿಶಾಲ್. ವಿಶಾಲ್ ವಿಶ್ ಕಣ್ಬಿಡು. ಇದೇ ಯಜಮಾನ್ರು ಇನ್ನೂ ಬಂದ ಅಮ್ಮ ವಿಶಾಲಕ್ಷಮ್ಮ ತಾಯಿ, ಏನ್ ನಡೆಯೋದ್ರಲ್ಲಿದೆ? ಯಾರಿಗ ಅಪಾಯ ಇದೆ? ಆ ಹುಡುಗ ಯಾರು? ಯಾಕೆ ನನಗ್ ಕಾಣಿಸೋ ಹಾಗೆ ಮಾಡಿದೆ? ನನ್ಗೇನು ಅರ್ಥ ಆಗ್ತಿಲ್ವಲ್ಲ. ಏನ್ ಯಾಕಷ್ಟು ಟೆನ್ಷನ್ ಆಗಿದ್ಯಾ? ವಿಶಾಲಕ್ಷಮ್ಮ ತಾಯಿ, ನನ್ಗೇನೋ ಹೇಳಕ್ ಪ್ರಯತ್ನ ಮಾಡ್ತಿದ್ದಾರೆ ಶಿವ. ಏನಾಯ್ತು ನೈನಿ? ಒಂದು ಚಿಕ್ಕ ಕಾಲುವೆ ಪಕ್ಕ ಒಬ್ಬ ಚಿಕ್ಕ ಹುಡುಗ ಕಾಗದದಲ್ಲಿ ಆಟ ಆಡ್ತಿದ್ದಾನೆ. ಓಹ್, ಅಷ್ಟೇನಾ? ಅದಕ್ಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಅದಾಗಲ್ಲ ಶಿವ. ಆ ಹುಡುಗ ಯಾರು? ನನಗೆ ಯಾಕೆ ಕಾಣಿಸ್ಬೇಕಾಗಿತ್ತು? ಇಷ್ಟಕ್ಕೂ ಅಪಾಯ ಯಾರಿಗಿರ್ಬೋದು? ಆ ಹುಡುಗನ್ಗ ಅಥವಾ ಇನ್ಯಾರಿಗಾದ್ರೂನಾ? ನನ್ಗೇನು ಅರ್ಥ ಆಗ್ತಿಲ್ಲ ಶಿವ. ನಯನಿ, ಆಗೋದಲ್ಲ ಅಪಾಯ ಅಂತ ಅನ್ಕೋಬೇಡ್ದು. ಮತ್ತೆ ಪ್ರತ್ಯೇಕವಾಗಿ ನನ್ ಕಣ್ಣಿಗೆ ಯಾಕೆ ಇದೆಲ್ಲ ಕಾಣಿಸ್ತು? ಕಾಣಿಸ್ತಿದೆ ಅಂದ್ರೆ ಯಾರಿಗೋ ಎಲ್ಲೋ ಅಪಾಯ ಇದೆ ಅಂತಲ್ವಾ? ಪ್ರತಿ ಸಲ ಅಪಾಯ ಆಗತ್ತೆ ಅಂತ ಹೇಗ್ ಅನ್ಕೋತ್ಯಾ? ಏನಾರು ಒಳ್ಳೇದ್ ಕೂಡ ಆಗ್ಬೋದಲ್ಲ. ಇಲ್ಲ ಶಿವ, ಯಾವಾಗ್ಲಾದ್ರೂ ಕೇಡಾಗ್ಬೇಕಾದ್ರೇನೆ ನನ್ಗಿದೆಲ್ಲ ಕಾಣಿಸೋದು. ಖಂಡಿತವಾಗ್ಲೂ ಯಾರಿಗೂ ಅಪಾಯ ಆಗೋದ್ರಲ್ಲಿದೆ ಶಿವ. ಅದ್ ಹಾಗಲ್ಲ ನೈನಿ. ಈ ಅಗ್ರಿಮೆಂಟ್ ಕೆಲ್ಸಕ್ಕೆ ವಿಶಾಲ್ ಯಜಮಾನ್ರು ಬರ್ದೆ ನಿನ್ನನ್ ಕಳ್ಸಿದ್ದಕ್ಕೆ ನೀನ್ ತುಂಬಾ ಟೆನ್ಷನ್ ಮಾಡ್ಕೋತಿದ್ಯಾ ಅಲ್ವಾ? ಅದಕ್ಕೆ ನಿನ್ಗೆ ಹಾಗ ಅನಿಸ್ತಿದೆ. ನಿನ್ಗಾಗಿರೋ ಮುನ್ಸೂಚನೆಯಲ್ಲಿ ಕೆಟ್ಟಾಗತ್ತೆ ಅಂತ ನಂಗೆ ಅನ್ನಿಸ್ತಿಲ್ಲ. ನೀನ್ ಸುಮ್ನೆ ಇದಕ್ಕೆಲ್ಲ ಗಾಬರಿ ಪಡ್ಬೇಡ. ಅಷ್ಟೇ ಅಂತ್ಯ ಶಿವ? ಸದ್ಯಕ್ಕಷ್ಟೇ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡೆ ಮೊದ್ಲು ಕೆಲ್ಸ ಮುಗ್ಸು. ಸರಿ ಸರಿ, ನಾನ್ ಇನ್ ಹೋಗ್ತೀನಿ. ನೀನ್ ಕೆಲ್ಸ ಮುಗಿಸ್ಕೊಂಡ್ ಬಂದ್ಬಿಡು.
ಆ ಹುಡುಗ ನನಗೆ ಕಾಣಿಸೋದ್ರಿಂದ ವಿಶಾಲಕ್ಷಮ್ಮ ತಾಯಿ ನನಗೆ ಹೇಳಕ್ ಹೊರಟಿರೋ ಉದ್ದೇಶನಾದ್ರೂ ಏನು?